ಇವತ್ತು ಕರ್ನಾಟಕ ಬಂದ್ ಇರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕದತ್ತ ಮುಖ ಮಾಡದ ಮಹಾರಾಷ್ಟ್ರ ಬಸ್ ರಾಜ್ಯಕ್ಕೆ ಮಹಾರಾಷ್ಟ್ರ ಗೋವಾ ಬಸ್ ಸಂಚಾರ ಸ್ಥಗಿತವಾಗಿದೆ. ಗಡಿವರೆಗೆ ಮಾತ್ರ ಮಹಾರಾಷ್ಟ್ರ ಗೋವಾ ಬಸ್ಗಳ ಸಂಚಾರ ಆಗ್ತಾ ಇದೆ. ಸದ್ಯ ಕರ್ನಾಟಕ ಬಸ್ಗಳ ಅಂತಾರಾಜ್ಯ ಸಂಚಾರ ಆರಂಭ ಆಗಿದೆ. ಗೋವಾ ಮಹಾರಾಷ್ಟ್ರಕ್ಕೆ ರಾಜ್ಯ ಸಾರಿಗೆ ಬಸ್ ಕಾರ್ಯಾಚರಣೆ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ವಿವಿಧ ಕನ್ನಡ ಪರ ಮುಖಂಡರು ಜಮಾವಣೆಗೊಂಡಿದ್ದಾರೆ. ನಗರದ ಸರ್ಕ್ಯೂಟ್ ಹೌಸ್ ಮುಂಭಾಗದಲ್ಲಿ ಜಮಾವಣೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಆರಂಭ ಆಗುತ್ತೆ. ಬಂದ್ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನೋಡಿ, ಇವತ್ತು ಕರ್ನಾಟಕ ಬಂದಿರುವಂತ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಗೋವಾದಿಂದ ಯಾವುದೇ ಬಸ್ಗಳು ರಾಜ್ಯಕ್ಕೆ ಬರ್ತಾ ಇಲ್ಲ. ಸಹವಾಸ ಬೇಡ, ಇವತ್ತೇನಾದ್ರು ಹೋದ್ವಿ ಅಂದ್ರೆ ಕೆಟ್ವಿ ಅಂತ ನಿರ್ಧರಿಸಿದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲು ಖ್ಯಾತಿ ತೆಗೆದಿದ್ದೆ ಅವರು. ಎಲ್ಲಿವರೆಗೂ ಹೋರಾಟ, ನಿಷೇಧಿಸಿ 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 ಹಲೋ, ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ರಾಜಕಾರಣಿಗಳಿಗೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿನ ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬೆಳಗಾವಿಯಲ್ಲಿ ಹೆಚ್ಚಿನ ಪ್ರತಿಭಟನಾ ಎಫೆಕ್ಟ್ ಇರುತ್ತೆ ಅಂತಾನೆ ಭಾವಿಸಲಾಗಿತ್ತು. ಕಾರಣ ಅಲ್ಲಿ ಆದಂಥ ಸಮಸ್ಯೆಯಿಂದನೇ ಈ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದು. ಆದರೆ ಬೆಳಿಗ್ಗೆ ಅಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರಲಿಲ್ಲ. ಒಂದು 10 ಗಂಟೆಯ ನಂತರ ಪ್ರತಿಭಟನಾ ಕಾವು ಏರಬಹುದು ಅಂತ ಭಾವಿಸಲಾಗಿದೆ. ನೋಡಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಬಸ್ನ ಸಂಚಾರ ಇಲ್ಲಿಂದ ಅಂದರೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ನಡೀತಾ ಇದೆ. ಆದರೆ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವುದೇ ಬಸ್ಗಳು ಬರ್ತಾ ಇಲ್ಲ. ಸೊ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಪ್ರತಿಭಟನೆ ನಡೀತಾ ಇದೆ, ಪ್ರತಿಭಟನೆಯ ಕಾವಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಬಸ್ಗಳು ಹೋದರೆ ಸಮಸ್ಯೆ ಆಗಬಹುದು ಅಂತ ನಿರ್ಧಾರ ಮಾಡಿ ಅವ್ರುಗಳೇ ಬಸ್ಗಳನ್ನ ಕಳಿಸ್ತಾ ಇಲ್ಲ. ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಷ್ಟೇ, ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದೀವಿ. ಆದರೆ ಅದು ಭಯನೋ ಅಥವಾ ಮುನ್ನೆಚ್ಚರಿಕಾ ಕ್ರಮನೋ ಗೊತ್ತಿಲ್ಲ, ಆ ಕಡೆಯಿಂದ ಯಾವುದೇ ಬಸ್ಗಳು ಬರ್ತಾ ಇಲ್ಲ. ಇದರಿಂದ ನಾರ್ಮಲ್ ಆಗಿ ಓಡಾಡ್ತಾ ಇದ್ದವರಿಗೆ ಇವತ್ತು ಸ್ವಲ್ಪ ಸಮಸ್ಯೆ ಕೂಡ ಎದುರಾಗಿದೆ. ಗೋವಾ ಮತ್ತು ಮಹಾರಾಷ್ಟ್ರ ಎರಡೂ ಕಡೆಯಿಂದಲೂ ಕೂಡ ಬಸ್ನ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಇನ್ನು ನಮ್ಮ ರಾಜ್ಯದಿಂದ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಎಂದಿನಂತೆಯೇ ಬಸ್ ಸಂಚಾರ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಿಸಲಾಗಿದೆ. ಹೆಚ್ಚಿನ ನಿಯೋಜನೆ ಮಾಡಲಾಗಿದೆ, ಅಲರ್ಟ್ ಆಗಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬೆಳಗಾವಿಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಈ ಒಂದು ಬಂದ್ಗೆ ಕರೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡ್ತೀವಿ ಅಂತ ತಿಳಿಸಲಾಗಿತ್ತು. ಕೆಲವು ಕಡೆಯಲ್ಲಿ ಮಾತ್ರ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆದರೆ ಬೆಳಗಾವಿಯಲ್ಲಿ ಪ್ರತಿಭಟನೆಗೆ ಸಂಪೂರ್ಣವಾದಂಥ ಬಂದ್ ಬೆಂಬಲ ಸಿಗಬಹುದು ಅಂತಾನೆ ಭಾವಿಸಲಾಗಿತ್ತು. ಬೆಳಗ್ಗೆ ನಾವು 7 ಗಂಟೆಯ ಸುಮಾರಿಗೆ ನೋಡಿದಾಗ ಈ ವೆಹಿಕಲ್ಸ್ಗಳೆಲ್ಲ ಓಡಾಟ, ಅಂಗಡಿಗಳೆಲ್ಲ ತೆರೆದಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈಗ ಬೆಳಗಾವಿಯಲ್ಲಿ ಪ್ರತಿಭಟನೆಯ ಬಿಸಿ ಯಾವ ರೀತಿ ಆಗಿದೆ ಶ್ರೀಧರ್? ವಾಹನ ಸಂಚಾರ ಎಲ್ಲ ನಾರ್ಮಲ್ ಆಗಿದೆಯಾ? ಅಂಗಡಿ ಮುಂಗಟ್ಟುಗಳೆಲ್ಲ ಓಪನ್ ಇದೆಯಾ? ಹೇಗಿದೆ ಅಂತ? ಈಗ ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿ ಕೂಡ ಎಂದಿನಂತೆ ಜನಜೀವನ ಇರತಕ್ಕಂಥದ್ದು. ಬೆಳಗಾವಿ ಬಂದ್ ಏನು ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಈಗ ಏನು ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ ಇಲ್ಲಿ ಬೆಳಗಾವಿ ಸರ್ಕಿಟ್ ಹೌಸ್ನಿಂದ ಒಂದು ಪ್ರತಿಭಟನಾ ರ್ಯಾಲಿ ಆರಂಭಿಸ್ತಾರೆ. ಇಲ್ಲಿಂದ ನೇರವಾಗಿ ಏನು ಸರ್ಕಿಟ್ ಹೌಸ್ನಿಂದ ನೇರವಾಗಿ ಇಲ್ಲಿಂದ ಏನಂದ್ರೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿಂದ ಪ್ರಮುಖ ಮಾರುಕಟ್ಟೆಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸುವ ಮೂಲಕ ಬಂದ್ಗೆ ಬೆಂಬಲಿಸಬೇಕು, ಎಲ್ಲರೂ ಕೂಡ ಸ್ವಯಂ ಅಂಗಡಿಗಳು ಬಂದ್ ಮಾಡ್ಬೇಕಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಷ್ಟೇ ಇಲ್ಲಿ ಏನು ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗದಿಂದ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಏನು ಬೆಳಗಾವಿಯ ಏನು ಸರ್ಕಿಟ್ ಹೌಸ್ ಬಳಿ ಬಂದು ಈಗ ಜಮಾವಣೆಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನೈತಿ ಕನ್ನಡ ಪರ ಹೋರಾಟಗಾರರ ಅವ್ರನ್ನ ಕೇಳೋಣ. ಯಾವ ರೀತಿ ಇವತ್ತು ಬಂದಿರುತ್ತೆ, ಯಾವಾಗ ಆರಂಭ ಆಗುತ್ತೆ ಹೋರಾಟ ನಿಮ್ಮದು? ನೋಡಿ, ಇವತ್ತು ಕರ್ನಾಟಕ ಬಂದ್ ಕರೆ ಸಂಪೂರ್ಣವಾಗಿ ಕರ್ನಾಟಕ ಬಂದಿದೆ.
ಆ ಬಂದ್ ಕರೆಗೆ ನಾವು ಮನವಿಯನ್ನು ಕೂಡ ಎಲ್ಲರಿಗೂ ಆಟೋ ಚಾಲಕರಾಗಿರ್ಬೋದು, ಬಸ್ ಚಾಲಕರುಗಳಿಗೆ ನಾವು ಮನವಿ ಕೂಡ ಮಾಡಿದ್ವಿ. ನಮಗೆ ಬೆಂಬಲವನ್ನು ಕೊಟ್ಟು ಬಂದ್ ಮಾಡ್ತೇವೆ ಅಂತಂದಿದ್ದಕ್ಕೆ ಬೆಳಿಗ್ಗೆ ಏನು ಪೊಲೀಸ್ ಇಲಾಖೆಯವರು ಅವ್ರನ್ನೆಲ್ಲರನ್ನು ಚಾಲೂ ಮಾಡ್ತಾಕ್ ಹಚ್ಚಿದ್ದಾರೆ. ಚಾಲೂ ಮಾಡಿ ಅವರೆಲ್ಲ ನಡೀತಾ ಇದೆ. ಈಗ ನೋಡಿ, ಕರ್ನಾಟಕ ಬಂದ್ ಕರೆ ಅಂತ ಏನೋ ನಮ್ಮ ವಾಸ್ತಿಗಾಗಿ ಬಂದ್ ಮಾಡ್ತಾ ಇಲ್ಲ. ಇದು ಜನರ ಸಾಮಾನ್ಯರಿಗೆ ತೊಂದರೆ ಆಗುವ ಸಲುವಾಗಿ ಇದು MES ಸಂಘಟನೆ ನಿಷೇಧ ಮಾಡಬೇಕು ಅನ್ನುವಂಥ ಮಾದಾಯಿ ಕಸ ಬಂಡೂರಿ ಆಗಿರಬೇಕು. ಇಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಸಲುವಾಗಿ ಇದನ್ನು ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ನಾವು ಶಾಂತ ರೀತಿಯಿಂದ ಎಲ್ಲ ಬಂದ್ ಮಾಡ್ತೇವೆ ಅಂತ ಅವರು ಹೇಳ್ಕೊಂಡು ನಾವಾಗಿನೂ ಅದನ್ನು ಶಾಂತ ರೀತಿಯಿಂದ ಬಂದ್ ಮಾಡಿದ್ರೆ ಹೋಗ್ಬೇಕಂತ ನಾವೆಲ್ಲ ಇನ್ನೂ ನೂರಾರು ಕಾರ್ಯಕರ್ತರನ್ನು ಬರ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ನಾವು ಶಾಂತ ರೀತಿಯಿಂದ ಬಂದ್ ಮಾಡೇ ಮಾಡ್ತೇವೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಂದ್ ಕರೆ ಕೊಟ್ಟಿದ್ರಿ, ಎಲ್ಲ ಕೂಡ ಜನಜೀವನ ಎಂದಿನಂತೆಗೆ ಆರಂಭ ಇದೆ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಬಂದ್ ಯಶಸ್ವಿಯಾಗಿದೆ. ಹಾಗೆ ಬೆಳಗಾವಿಯಲ್ಲಿ ಕೂಡ ಇನ್ನೂ ನಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ನಾವು ಈಗ ಬೀದಿಗಿಳಿತೀವಿ. ಸರ್ಕಾರ ಕೂಡ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಯಾಕಂದರೆ ನಾವು ಬಂದ್ ಮಾಡಬೇಕಂದ್ರೆ ನಾವು ವಿನಂತಿ ಮಾಡ್ಕೊಂಡಿವಿ. ಶಾಂತಿಯುತವಾಗಿ ನಾವು ಈ ಬಂದನ್ನು ನಾವು ಕರೆ ಕೊಟ್ಟಿದ್ದೀವಿ. ಸ್ವಯಂ ಘೋಷಿತರಾಗಿ ಈಗಾಗಲೇ ಕೆಲವು ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದ್ದೇವೆ, ಇಲ್ಲ ಅಂತೇನಿಲ್ಲ. ತಮ್ಮ ಸ್ವಇಚ್ಛೆಯಿಂದ ಕೆಲವೊಂದು ಮಾಡಿದ್ದಾರೆ. ಆದರೆ ಸರ್ಕಾರನ ಏನು ಮಾಡ್ತಾ ಇದೆ, ಕೆಲವೊಂದು ಸಂಘಟನೆಗಳಿಗೆ ಒಂದು ಹಿಂದಿನಿಂದ ಈ ಬಂದ್ ಆಗಬಾರ್ದು, ಯಶಸ್ವಿ ಆಗಬಾರ್ದು ಅನ್ನೋ ಒಂದು ಈ ಸರ್ಕಾರದ ಈ ಕನ್ನಡ ವಿರೋಧ ನೀತಿ ಅಂತ ಹೇಳ್ಬೋದು. ಅಂತ ಮುಂದಿನ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ಎಲ್ಲ ಕನ್ನಡಿಗರು ಒಂದು ನಮ್ಮ ಶಕ್ತಿಯನ್ನು ತೋರಿಸುವ ಮೂಲಕ ಮುಂದಿನ ದಿನಮಾನ ಕಿತ್ತು ಹೋಗಿಯಂತ ಕೆಲಸವನ್ನ ಈ ಜನ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭಗೊಳಿಸ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ? 9 ಗಂಟೆಗೆ ಕಾರ್ಯಕ್ರಮ ಚಾಲು ಆಗೋದು. ನಂತರ ನಗರದ CBTಯಿಂದ ಅಶೋಕ್ ಸರ್ಕಲ್ವರೆಗೂ DC ಆಫೀಸ್ ಕಚೇರಿ ಮುಂದೆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಂತರ DC ಅವರಿಗೆ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡುವುದಿದೆ. ನಾವ್ಯಾರು ಕೂಡ ಈ ಶಾಂತಿಯನ್ನು ಭಂಗ ಮಾಡುವಂಥ ಯೋಚನೆ ಏನಿಲ್ಲ. ಎಲ್ಲ ಕೂಡ ಯಾರು ಇಲ್ಲ ಆತಂಕ ಪಡುವಂಥದ್ದಿಲ್ಲ. ನಮ್ಮ ಹಿರಿಯ ಹೋರಾಟಗಾರರು ಎಲ್ಲವನ್ನ ಆಲೋಚನೆ ಮಾಡಿ ಯಾವುದೇ ಪರೀಕ್ಷೆಗಳು ಇಲ್ಲದೇ ಇರುವಂಥ ದಿನವನ್ನು ಆಯ್ಕೆ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ನಾವು ಮಾಡ್ತಕ್ಕಂಥದ್ದು ನಮ್ಮ ಸ್ವಂತಕ್ಕಲ್ಲ. ಈ ಬೆಳಗಾವಿಯಲ್ಲಿ MES ಏನು ಪುಂಡಾಟಿಕೆ ನಡೀತಾ ಇದೆ, ಈ ಪುಂಡಾಟಿಕೆ ಏನಾದರೂ ಕಡಿಮೆ ಆದರೆ ಇಲ್ಲಿ ಬರುವಂಥ ಉದ್ಯಮಿದಾರರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ಒಂದು ದಿನದ ಉದ್ಯಮವನ್ನು ತಾವೆಲ್ಲರೂ ನೋಡಿದೆ. ಇವತ್ತು ನಮ್ಮ ಜೊತೆಗೆ ನೀವೇನಾದರೂ ಕೈ ಜೋಡಿಸಿದರೆ ನೀವು ಜೀವನ ಪರ್ಯಂತ ಸುಖ ಮತ್ತು ಶಾಂತಿ ಮತ್ತು ಬೆಳಗಾವಿಯನ್ನು ನೆಮ್ಮದಿಯಿಂದ ನೋಡುವುದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಹೀಗಾಗಿ ಎಲ್ಲರೂ ಕೂಡ ಈ ಬಂದ್ನಲ್ಲಿ ಸಹಕರಿಸಬೇಕು. ಇದು ಪ್ರಮುಖವಾಗಿ ಏನು ಕರ್ನಾಟಕ ಬಂದ್ ಹಿನ್ನೆಲೆ ಕನ್ನಡಪರ ಸಂಘಟನೆಗಳು ಈಗ ಬೆಳಗಾವಿ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಈಗ ಏನು ಸೇರಿರ್ತಕ್ಕಂಥದ್ದು. ಒಳಗಡೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ. ಒಂದು ವೇಳೆ ಇವರು ರಸ್ತೆ ತಡೆಯಾಗಿ ಅಥವಾ ಬಲವಂತವಾಗಿ ಬಸ್ ಬಂದ್ ಮಾಡೋದಕ್ಕೆ ಮುಂದಾದರೆ, ಸಂಚಾರ ಸಂಪೂರ್ಣ ಬಂದ್ ಮಾಡೋದಕ್ಕೆ ಮುಂದಾದರೆ ಅವರನ್ನು ವಶಕ್ಕೆ ಪಡೆಯೋದಕ್ಕಾಗಿ ಕೂಡ ಏನು ಒಂದು ಬಸ್ಸನ್ನು ಕೂಡ ತಂದು ನಿಲ್ಲಿಸಲಾಗಿದೆ. ಒಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನೀರಸ ಏನು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ನಿಪ್ಪಾಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಗಡಿ ಭಾಗದಲ್ಲಿ ಕೂಡ ಎಂದಿನಂತೆ ಚಿಕ್ಕೋಡಿ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಎಂದಿನಂತೆ ಒಂದು ಏನು ಬಸ್ ಸಂಚಾರ ಆಗಿರ್ಬೋದು, ಜನಜೀವನ ಆರಂಭಗೊಂಡಿದೆ. ಜೊತೆಗೆ ಏನಂದ್ರೆ ಅಲ್ಲಲ್ಲಿ ಆಯಾ ತಾಲೂಕಿನಲ್ಲೂ ಕೂಡ ಒಂದು ಕನ್ನಡಪರ ಸಂಘಟನೆಗಳ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಯುತ್ತೆ. ಪ್ರತಿಭಟನೆ ರ್ಯಾಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದಿಷ್ಟು ಏನು ಸಂಚಾರ ಸ್ತಬ್ಧಗೊಳ್ಳುತ್ತೆ ಅನ್ನೋಂಥ ಮಾಹಿತಿ ಕೂಡ ಈಗ ಲಭ್ಯ ಆಗುವಂಥದ್ದು ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.